ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಸರ್? ಪ್ರೀತಿನ ಆ್ಯಕ್ಚುಲಿ ಏನಂದರೆ ಡಿಫೈನ್ ಮಾಡೋಕ್ಕೆ ಹೋಗಬಾರ್ದು. ಅದು ಡಿಫಿನೇಷನ್ಗೆ ಸಿಗ್ತಕ್ಕಂಥ ಚಿಕ್ಕ ಒಂದು ವಿಷಯ ಅಲ್ಲ. ಬಟ್ ನನ್ನ ಈ ಹೊಸ ಜರ್ನಿ ಏನಿದೆಯಲ್ಲ, ಪೋಸ್ಟ್ ಮ್ಯಾರೇಜ್ ಅಥವಾ ಪೋಸ್ಟ್ ವೆಡ್ಡಿಂಗ್ ಲೈಫ್, ಇದರಲ್ಲಿ ನಾನು ಅರ್ಥ ಮಾಡ್ಕೊಳ್ತಾ ಇರೋದು, ನಾನು ಮದುವೆಗೆ ಮುಂಚೆ ಶಿ ವಾಸ್ ಮೈ ಲವರ್ ಅಷ್ಟೇ. ಮದುವೆ ನಂತರ ಹೆಂಡತಿ ಆದಮೇಲಿಂದ ನನಗೆ ಪ್ರೀತಿಯ ಭಾಷ್ಯ ಬೇರೆ ರೀತಿ ಕಾಣುತ್ತೆ. ಬದುಕಿನ ಅಥವಾ ನಮ್ಮದೇ ಆದ ಒಂದು ಮಿರರ್ ಇಸ್ ಲವ್ ಅಂತ ಅನಿಸುತ್ತೆ ಈಗ. ಆ್ಯಂಡ್ ದಿಸ್ ವಿಲ್ ಡೆಫಿನೆಟ್ಲಿ ಚೇಂಜ್ ಇನ್ ದ ಕಮಿಂಗ್ ಡೇಸ್. ಅಂದರೆ ಆವಾಗಿನ ಅಂಡರ್ಸ್ಟ್ಯಾಂಡಿಂಗು, ಆವಾಗಿನ ಫೇಸ್ ಆಫ್ ಲೈಫ್ ಬೇರೆ ಇರುತ್ತೆ. ಆ್ಯಂಡ್ ಯಾವತ್ತೇ ಇದ್ದರೂ ಒಂದಂತೂ ಶಾಶ್ವತ, ಸದಾಕಾಲ ಸಾರ್ವಕಾಲಿಕವಾಗಿ ಒಬ್ಬರು ನಮ್ಮನ್ನ ಇಷ್ಟಪಡ್ತಾರೆ, ನಮ್ಮ ಜೊತೆ ಇರಬೇಕು ಅಂತ ಬಯಸ್ತಾರಲ್ಲ, ಅವರ ವರ್ತನೆ ಎಲ್ಲ ನಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಹೇಗೆ ನಡ್ಕೋತೀವಿ ಅನ್ನೋದನ್ನ ಅವರಲ್ಲಿ ಕಾಣ್ಬೋದು. ಸೊ ದೇ ಆರ್ ಯುವರ್ ಮಿರರ್. ಸರ್, ನಿಮ್ಮ ದೊಡ್ಡ ಅಭಿಮಾನಿ ಒಬ್ಬರು ನಿಮ್ಮ ಮೇಲೆ ಕ್ರಶ್ ಆಗಿತ್ತಂತೆ. ಅವರು ನಾವು ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ನಮ್ಮ ಹತ್ರ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ತನಿಷಾ ಅವರು ನನಗೆ ವಸಿಷ್ಠ ಸರ್ ಮೇಲೆ ತುಂಬ ಈ ಥರ ಕ್ರಶ್ ಆಗಿತ್ತು, ಅವ್ರು ಮದುವೆ ಆಗಿ ನನ್ನ ಹಾರ್ಟ್ ಬ್ರೇಕ್ ಮಾಡಿಬಿಟ್ರು, ಈ ಥರ ಹೇಳಿದರು ಸರ್. ಪಾಪ ಬೇಜಾರಿಂದ ಹೇಳ್ತಾ ಇದ್ರು. ಅವ್ರಿಗೋಸ್ಕರ ಏನು ಹೇಳ್ತೀರಾ? ಮದುವೆ ಆಗಿರೋದು ನನಗೆ ಕ್ರಶ್ ಆಗಿತ್ತು, ನಾನು ಮದುವೆ ಮಾಡಿದೆ. ಈಗ ಅದಕ್ಕೆ ಮುಂಚೆ ನನಗೆ ಫಾರ್ ಇನ್ಸ್ಟೆನ್ಸ್ ಶ್ರೇಯಾ ಘೋಷಾಲ್ ಅವರು ನನಗೆ ತುಂಬ ಇಷ್ಟ. ಅವ್ರ ಮೇಲೆ ಕ್ರಶ್ ಇತ್ತು. ಅವ್ರ ಮದುವೆ ಆಯಿತು, ಹಾರ್ಟ್ ಬ್ರೇಕ್ ಯಾಕೆ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಇಷ್ಟಪಡ್ತೀವಿ, ಇವಾಗಲೂ ಇಷ್ಟಪಡ್ತೀವಿ. ಸೊ ಡೋಂಟ್ ಫೀಲ್ ಬ್ಯಾಡ್. ಅದು ಲೈಫ್ ವಿಲ್ ಗೋ ಆನ್. ಅದು ಆ ದಿಕ್ಕಲ್ಲಿ ಅದು ನಡ್ಕೊಂಡು ಹೋಗ್ತಾರೆ. ನಾವು ಒಬ್ಬರನ್ನ ಇಷ್ಟಪಡ್ತೀವಿ ಅಂದರೆ, ನಾವು ಒಬ್ಬರನ್ನ ಗೌರವಿಸ್ತೀವಿ ಅಂದರೆ, ಅದರಲ್ಲಿ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಆರ್ ಟೇಕಿಂಗ್ ಬ್ಯಾಕ್. ಇವಾಗ ನಿಮಗೆ ತುಂಬ ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್. ಇವಾಗ ಅವರಿಗೆ ಹಾರ್ಟ್ ಬ್ರೇಕ್ ಆಗಿರೋ ಥರ ನಿಮಗೂ ಒಂದು ಸ್ವಲ್ಪ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು, ಯಾರಾದರೂ ಹುಡುಗಿ ಈ ಥರ ಏನಾದರೂ ಬೇಜಾರು ಮಾಡಿದ್ರಾ? ಹಾರ್ಟ್ ಬ್ರೇಕ್ ಏನಾದರೂ ಮಾಡಿದ್ರಾ? ಸರ್ ಹೇಳ್ಬೋದು, ಪರವಾಗಿಲ್ಲ, ಮದುವೆ ಆಗಿದೆ ಅಂತೆಲ್ಲ ಹೈಡ್ ಮಾಡೋಕ್ಕಿಲ್ಲ. ಅದನ್ನೇ ಹೇಳಿ, ನಮ್ಮ ಹೆಣ್ಮಕ್ಳು ಯಾರು ನಂಗೆ ಆ ಥರ ನೋವು ಕೊಟ್ಟಿಲ್ಲ ಅಂತ ತುಂಬ ಗೌರವದಿಂದ ಹೇಳ್ತಿದ್ದೀನಿ. ಅಂದರೆ ಗೌರವದಿಂದ ಕೊಡಬೇಕು ಅನ್ನೋ ನೆಪಕ್ಕಲ್ಲ. ನನಗೆ ನನ್ನ ಸ್ಕೂಲ್ ಡೇಸಿಂದನೂ ನನ್ನ ಸಹಪಾಠಿಗಳೆಲ್ಲರೂ ತುಂಬಾ ಚೆನ್ನಾಗಿ, ತುಂಬಾ ವಿಶ್ವಾಸದಿಂದ, ಫ್ರೆಂಡ್ಶಿಪ್ಪಿಂದ ನಡೆಸ್ಕೊಂಡಿದ್ದಾರೆ. ಆ್ಯಂಡ್ ಯಾವುದೇ ಈ ಪಾಸಿಂಗ್ ಕ್ಲೌಡ್ಗಳು ಒಂದಷ್ಟು ಬರ್ತಾವಲ್ಲ ಲೈಫಲ್ಲಿ, ಬಂದವು ಕೂಡ ತುಂಬಾ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಡೆಸ್ಕೊಂಡಿದ್ದಾರೆ. ತುಂಬ ಪ್ರೀತಿ, ಅಭಿಮಾನ, ಒಲವು ಎಲ್ಲ ಕೊಟ್ಟಿದ್ದಾರೆ. ಯಾರಿಂದಲೂ ನಂಗೆ ಹಾರ್ಟ್ ಬ್ರೇಕ್ ಆಗಿ ಫೀಲ್ ಆಗಿ ಆ ಥರದ್ದೆಲ್ಲ ಯಾರು ಅಷ್ಟು ಡೀಪಾಗಿ ಯಾರು ಹೋಗಿಲ್ಲ ಅನ್ಸುತ್ತೆ. ಯಾರು ಹೋಗಿಲ್ಲ. ಆ್ಯಂಡ್ ನಾನು ಒಬ್ಬರನ್ನೇ ಲೈಫಲ್ಲಿ ಪ್ರಪೋಸ್ ಮಾಡಿದ್ದು, ಇದು ಇವಾಗ ನನ್ನ ಹೆಂಡತಿ. ಸೊ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.